ದ್ವಾದಶ ರಾಶಿಗಳಲ್ಲಿ ತೃತೀಯ ರಾಶಿ ಮಿಥುನ ರಾಶಿ. ಈ ರಾಶಿಯವರ ವಾರ್ಷಿಕ ಭವಿಷ್ಯ ಯಾವ ರೀತಿ ಇರಲಿದೆ? 2025ನೇ ಇಸವಿಯಲ್ಲಿ ಈ ರಾಶಿಯವರು ಯಾವ ರೀತಿಯ ಎಚ್ಚರಿಕೆಗಳನ್ನ ವಹಿಸಬೇಕಾಗುತ್ತೆ ಅಂತ? ಖಂಡಿತ. ಈ ಮಿಥುನ ರಾಶಿ ಈ ವರ್ಷದಲ್ಲಿ ತುಂಬಾ ಕಾಳಜಿ ವಹಿಸಬೇಕಾದ ಪರಿಸ್ಥಿತಿ ಇದೆ. ಯಾಕಂದ್ರೆ ಇವ್ರಿಗೆ ಅನ್ಕೊಳ್ದಿರ ಇವರ ಜಗಳಕ್ಕೆ ಹೋಗುವಂಥದ್ದು ಜಾಸ್ತಿ ಕಾಣಿಸ್ತಾ ಇರುವಂತದ್ದು. ಇನ್ನು ಇವ್ರ ಸ್ವಭಾವತಃ ಹೋದಾಗ ಇವ್ರು ಎಲ್ಲಾನು ತಿಳ್ಕೊಬೇಕು ಅಂತ ಹೋಗ್ತಾ ಇರ್ತಾರೆ. ಹೊಸದಾಗಿ ತಿಳ್ಕೊಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು. ಇವ್ರಿಗೆ ಏನಂದ್ರೆ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ. ಎಲ್ಲಾದ್ರಲ್ಲೂ ಕೈ ಇಡಬೇಕು, ಬಟ್ ಯಾವ್ದ್ರಲ್ಲೂ ಪ್ರಾವೀಣ್ಯತೆ ಅನ್ನೋದು ಪಡೆಯೋದಿಲ್ಲ. ಅದೇನಾಗುತ್ತೆ, ಆ ನೇಚರ್ಗುನು ಈಗ ಈ ವರ್ಷದಲ್ಲಿ ಅದು ಅವ್ರಿಗೆ ಸಪೋರ್ಟ್ ಮಾಡೋದಿಲ್ಲ ಹೆಚ್ಚಿಗೆ. ಇವ್ರು ಆದಷ್ಟು ಕೆಲಸದ ರೀತಿಯಲ್ಲಿ ಅಂದ್ರೆ ಉದ್ಯೋಗ ರೀತಿಯಲ್ಲಿ ಏಳಿಗೆಗಳು ಕಾಣಿಸುವಂತದ್ದು ಇದೆ, ಆದ್ರೆ ಅಡಚಣೆಗಳಿಂದ. ಆದ್ರೆ ತುಂಬಾ ಭಯ ಪಟ್ಕೊಂಡು ಇದನ್ನ ಮಾಡುವಂತದ್ದು ಏನೂ ಇಲ್ಲ. ಯಾಕಂದ್ರೆ ದಶಮದಲ್ಲಿ ಆಲ್ಮೋಸ್ಟ್ ಎಲ್ಲಾ ಗ್ರಹಗಳು ಇರೋದ್ರಿಂದ ಕಾರ್ಯಕ್ಷೇತ್ರದಲ್ಲಿ ಒಂದ್ ಸ್ವಲ್ಪ ಕಾಳಜಿ ವಹಿಸಿದಷ್ಟು ಒಳ್ಳೇದು. ಆದ್ರೆ ಹೆಸರು, ಇನ್ಕಮ್ ಎಲ್ಲಾನು ಚೆನ್ನಾಗೇ ಬರುತ್ತೆ ಈ ವರ್ಷದಲ್ಲಿ. ಖರ್ಚಿನ ವಿಷಯದಲ್ಲಿ ಸ್ವಲ್ಪ ಯೋಚನೆ ಮಾಡ್ಕೊಂಡು ಮುಂದಕ್ಕೆ ಹೋದ್ರೆ ಒಳ್ಳೇದು. ಮನೆ ಖರೀದಿ ಮಾಡ್ಕೊಳ್ಳೋದಾದ್ರೆ ಆಸ್ತಿ ಪತ್ರಗಳಾಗ್ಲಿ ಅಂತದ್ನೆಲ್ಲ ನೋಡ್ಕೊಂಡು ವಿಚಾರ ಮಾಡಿ ಒಂದ್ ನಾಲ್ಕು ಜನ ಹತ್ರ ವಿಚಾರ ತಗೊಂಡು ಹೋಗಿ ಅದನ್ನ ಪರಿಶೀಲನೆ ಮಾಡಾದ್ಮೇಲೆ ತಗೊಂಡ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಇವ್ರಿಗೆ ಮಿಸ್ಗೈಡ್ ಮಾಡುವಂತದ್ದು ಅಥವಾ ಯಾರೊಬ್ರು ಏನೋ ನಂಬಿಕೆ ಮೇಲೆ ಹೋಗಂಗಿಲ್ಲ ಇವರು ಅಂತ ಒಂದು. ಇನ್ನೊಂದು, ಗೌರ್ಮೆಂಟ್ ಕೆಲ್ಸಕ್ಕೆ ಏನಾರ ಟ್ರೈ ಮಾಡ್ತಿದ್ರೆ ಅಂತವ್ರು ಸ್ವಲ್ಪ ಈ ವರ್ಷದಲ್ಲಿ ಸ್ವಲ್ಪ ಪ್ರಯತ್ನ ಪಡ್ಬಹುದು. ಸ್ವಲ್ಪ ಇವರಿಗೆ ಫಲಕಾರಿಯಾಗಿ ಕಾಣಿಸ್ತಾ ಇರುವಂತದ್ದು. ಇನ್ನ ಜನಗಳನ್ನು ಆದಷ್ಟು ಈ ವರ್ಷ ಇವರು ಜಾಸ್ತಿ ನಂಬದೇ ಇದ್ದಷ್ಟು ಒಳ್ಳೇದು. ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಅಥವಾ ವಿಚಾರಗಳನ್ನ ತಿಳ್ಕೊಂಡು ಇವ್ರು ಅದನ್ನ ಅನಲೈಸ್ ಮಾಡ್ಕೊಂಡು ಇವ್ರಿಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಅದನ್ನ ಉಪಯೋಗ ಮಾಡ್ಕೊಂಡಷ್ಟು ತುಂಬಾ ಚೆನ್ನಾಗಿ ಆಗ್ತಾರೆ. ಇನ್ನ ತುಂಬಾ ಮುಖ್ಯವಾಗಿ ನೋಡ್ಕೋಬೇಕಾಗಿರೋದಂತ ರಿಲೇಶನ್ಶಿಪ್ ವಿಷಯದಲ್ಲಿ ತುಂಬಾ ಹುಷಾರಾಗಿ ನೋಡ್ಕೋಬೇಕಾಗತ್ತೆ. ಯಾಕಂದ್ರೆ ಗುರು ವೇದಲ್ಲೂ ಇದ್ದು ಲಗ್ನದಲ್ಲೂ ಬರೋದ್ರಿಂದ ಅಥವಾ ರಾಶಿಗೆ ಬರೋದ್ರಿಂದ ಅದೇನಾಗತ್ತೆ, ಜನ್ಮದ ಗುರುವ ನಳೋ ದುಃಖಂ ಅಂತ ಹೇಳ್ತಾರೆ. ಸೊ ಆದ್ರಿಂದ ಏನಾಗುತ್ತೆ, ಇವ್ರಿಗೆ ಮಿಸ್ಗೈಡೇ ಜಾಸ್ತಿ ಆಗ್ತಾ ಹೋಗ್ತಾರೆ. ಎಲ್ಲಾದ್ರಲ್ಲೂ ದುಃಖಕ್ಕೆ ಇದೆಲ್ಲ ಕಾರಣಗಳಾಗ್ತಾ ಹೋಗುತ್ತೆ. ಆದಷ್ಟು ಇವರು ಎಚ್ಚರ ವಹಿಸಿ ಯೋಚನೆ ಮಾಡಿ ಮುಂದಕ್ಕೆ ಹೋದಷ್ಟು ತುಂಬಾ ಚೆನ್ನಾಗಿ ಆಗಿ ಬರುತ್ತೆ. ಈ ರಾಶಿಯಲ್ಲಿ ಯಾರ್ಯಾರು ಬಿಸ್ನೆಸ್ ಸಂಬಂಧಪಟ್ಟಿರೋರುತ್ತೆ ಈ ವರ್ಷದಲ್ಲಿ ಒಂದ್ ಸ್ವಲ್ಪ ಶುಭವನ್ನ ಅಂತೂ ಖಂಡಿತ ನೋಡ್ತಾರೆ. ಇವರು ಶುಭ ನೋಡ್ತಾರೆ ಆದಷ್ಟು. ಇನ್ನೊಂದು, ಹಣಕಾಸಿನ ವ್ಯವಸ್ಥೆ ಬಂದಾಗ ಸ್ವಲ್ಪ ಕಾಳಜಿ ವಹಿಸೋದು ಒಳ್ಳೆಯದು. ಈ ಎಲ್ಲಾ ವಿಷಯಗಳನ್ನು ಕನ್ಸಿಡರ್ ಮಾಡಿದಾಗ ಈ ರಾಶಿ ಸ್ವಲ್ಪ ಒಂದು 60% ಅಷ್ಟು ಶುಭ ಫಲಿತವನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು 40% ಏನಿದೆ ಅದು ಕೂಡ ಶುಭ ಆಗ್ಬೇಕು, ಶುಭ ಫಲಗಳು ಸಿಗ್ಬೇಕು ಅಂದ್ರೆ ಇವ್ರು ಯಾವ ರೀತಿ ಪರಿಹಾರಗಳನ್ನ ಕಂಡುಕೊಳ್ಬಹುದು? ವಿಷ್ಣು ಸಹಸ್ರನಾಮ ಅನ್ನೋದು ಇವರು ತುಂಬಾ ಉಪಯೋಗಿಸ್ಕೊಂಡ್ರೆ ಅಂದ್ರೆ ಅದೊಂದು ಸಾಧನೆ ಅಂತ ಮಾಡಿದ್ರೆ ಈ ವರ್ಷ ಅಲ್ದಿದ್ರು ಅಂದ್ರೆ ಈ ವರ್ಷ ಮತ್ತೆ ಮುಂದೆ ಬರೋ ವರ್ಷಗಳಲ್ಲಿ ಕೂಡ ಶುಭ ಫಲಿತವನ್ನು ತುಂಬಾ ಎಕ್ಸ್ಪೆಕ್ಟ್ ಮಾಡುವಂತದ್ದು ತುಂಬಾ ರಿಸಲ್ಟ್ ಓವರ್ ಇದರಲ್ಲಿ ಕಾಣಿಸ್ತಾ ಇರುವಂತದ್ದು ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.